ಬಡ ಅಂದರೆ ಪೂವರ್, ಹಿ ಕಮ್ಸ್ ಫ್ರಮ್ ಎ ಪೂವರ್ ಫ್ಯಾಮಿಲಿ, ಬಡ ಕುಟುಂಬದಿಂದ ಬಂದಿದ್ದಾನೆ. ಎತ್ತರ ಅಂದರೆ ಟಾಲ್, ದ ಟಾಲ್ ಬಿಲ್ಡಿಂಗ್ ಇಸ್ ವೆರಿ ಬಿಗ್ ಅಂದರೆ ಎತ್ತರ ಕಟ್ಟಡವು ತುಂಬ ದೊಡ್ಡದಾಗಿದೆ. ಆ್ಯಂಡ್ ಸಣ್ಣದು ಅಂದರೆ ಶಾರ್ಟ್ ಅಂತ ವರ್ಡನ್ನು ಯೂಸ್ ಮಾಡ್ತೀವಿ. ಶಿ ಹ್ಯಾಸ್ ಅ ಶಾರ್ಟ್ ಹೇರ್ ಅಂದರೆ ಅವಳಿಗೆ ಸಣ್ಣ ಕೂದಲಿದೆ. ಸುಂದರ ಅಂದರೆ ಬ್ಯೂಟಿಫುಲ್, ಇಟ್ಸ್ ಅ ಬ್ಯೂಟಿಫುಲ್ ಗಾರ್ಡನ್, ಒಂದು ಸುಂದರವಾದ ಉದ್ಯಾನವನ. ಇನ್ನು ಕುರೂಪಿ ಅಥವಾ ಅಸುಂದರ ಅಂತ ಹೇಳಬೇಕಾದ್ರೆ ಬ್ಯೂಟಿಫುಲ್ ಇದು ಅಪೋಸಿಟ್ ವರ್ಡ್ ಆಗಿರುತ್ತೆ, ಅಗ್ಲಿ. ದಟ್ ಈಸ್ ಅನ್ ಅಗ್ಲಿ ಟಾಯ್, ಅದೊಂದು ಅಸುಂದರವಾದ ಕುರೂಪಿಯಾಗಿರುವಂಥ ಆಟಿಕೆ. ಪ್ರಕಾಶಮಾನ ಅಂತ ಹೇಳಿದರೆ ಬ್ರೈಟ್, ದ ಸನ್ ಇಸ್ ಬ್ರೈಟ್, ಡೇ ಅಂದರೆ ಇವತ್ತು ಸೂರ್ಯ ಪ್ರಕಾಶಮಾನವಾಗಿದ್ದಾನೆ. ಕತ್ತಲೆ ಅಂದರೆ ಡಾರ್ಕ್, ಇಟ್ಸ್ ಟು ಡಾರ್ಕ್ ಔಟ್ಸೈಡ್ ಅಂದರೆ ಹೊರಗೆ ತುಂಬ ಕತ್ತಲೆ ಆಗಿದೆ. ಭಾರವಾದ ಅಂದರೆ ಹೆವಿ, ದಿಸ್ ಬ್ಯಾಗ್ ಇಸ್ ವೆರಿ ಹೆವಿ, ಈ ಚೀಲ ತುಂಬ ಭಾರವಾಗಿದೆ. ತೂಕ ಕಡಿಮೆ ಎಂಬುದಕ್ಕೆ ಲೈಟ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಪ್ರಕಾಶಕ್ಕೂ ಕೂಡ ಬೆಳಕಿಗೂ ಕೂಡ ನಾವು ಲೈಟ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ದ ಬಾಕ್ಸ್ ಇಸ್ ಲೈಟ್ ಇನ್ ದ ವೆಯ್ಟ್ ಅಂದರೆ ಈ ಪೆಟ್ಟಿಗೆಯಲ್ಲಿ ತೂಕ ಹಗುರವಾಗಿದೆ ಎಂಬ ಅರ್ಥ. ಮೃದುವಾದ ಅಂದರೆ ಸಾಫ್ಟ್, ದ ಪಿಲ್ಲೋ ಈಸ್ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್, ದಿಂಬು ಏನಾಗಿದೆ ಮೃದುವಾಗಿದ್ದು ಮತ್ತು ಆರಾಮದಾಯಕವಾಗಿದೆ. ಚುರುಕು ಅಥವಾ ವೇಗವಾಗಿ ಅಂತ ಹೇಳಬೇಕಾದ್ರೆ ಹಿ ಫ್ಯಾಸ್ಟ್ ಅಂತ ವರ್ಡನ್ನು ಯೂಸ್ ಮಾಡ್ತೀವಿ. ಹಿ ಈಸ್ ಎ ಫ್ಯಾಸ್ಟ್ ರನ್, ಅವನು ವೇಗವಾಗಿ ಓಡುವವನು. ಆರಾಮದಾಯಕ ಅಂದರೆ ಕಂಫರ್ಟಬಲ್, ದಿಸ್ ಕೌಚ್ ಈಸ್ ಎ ಕಂಫರ್ಟಬಲ್ ಅಂದರೆ ಈ ಸೋಫಾ ಆರಾಮದಾಯಕವಾಗಿದೆ. ಹೋಪ್ ಯು ಅಂಡರ್ಸ್ಟುಡ್ ಕ್ಲಿಯರ್.